ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಬಾಗಲಕೋಟೆಯ ಕಲ್ಲು ಕ್ವಾರಿಯಲ್ಲಿ ಬಾಲಕಾರ್ಮಿಕನೊಬ್ಬ ಸಾವನ್ನಪ್ಪಿದ್ದಾನೆ. ಅಲ್ಲಿ ಸ್ಫೋಟದ ವೇಳೆ ಕಲ್ಲು ಸಿಡಿದು ಬಾಲಕಾರ್ಮಿಕ ಸಾವನ್ನಪ್ಪಿದ್ದಾನೆ. ನರೇನೂರು ಗ್ರಾಮದ ಕಲ್ಲಿನ ಕ್ರಷರ್ನಲ್ಲಿ ನಡೆದಿರುವಂತಹ ಘಟನೆ ಇದೆ. ಬಾಗಲಕೋಟೆಯಲ್ಲಿ ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸ್ಫೋಟಗೊಂಡಂತಹ ಪರಿಣಾಮ ಆ ಕಲ್ಲು ಸಿಡಿದು ಬಾಲಕನೊಬ್ಬ ಸಾವನ್ನಪ್ಪಿದ್ದಾನೆ. ನರೇನೂರ ಗ್ರಾಮದ ಕಲ್ಲಿನ ಕ್ರಷರ್ನಲ್ಲಾಗಿರುವಂತಹ ಘಟನೆ ಇದು. ಆದರೂ ಕೂಡ 17 ವರ್ಷದ ಅಪ್ರಾಪ್ತ ಬಾಲಕ ಆತ. ಆದ್ರೆ ಎಫ್ಐಆರ್ನಲ್ಲಿ ಮಾತ್ರ 19 ವರ್ಷ ಅಂತ ಹೇಳಿ ಆ ಕ್ರಷರ್ನ ಮಾಲೀಕ ಮಲ್ಲಪ್ಪ ಪೂಜಾರಿ ದಾಖಲು ಮಾಡಿದ್ದಾರೆ. ಸೊ ಇದೀಗ ಅದೇ ಕ್ರಷರ್ನ ಮಾಲೀಕನ ವಿರುದ್ಧ ದೂರು ದಾಖಲಾಗಿದೆ. ಚೈಲ್ಡ್ ಲೇಬರ್ ಆಕ್ಟ್ ನ ಅಡಿಯಲ್ಲಿ ದೂರು ದಾಖಲಾಗಿಲ್ಲ. ಸೊ ಜೂನ್ 29ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ರಮೇಶ್ ನಂದ್ಯಾಳ ಎಂಬ ಬಾಲಕ ಸಾವನ್ನಪ್ಪಿದ್ದಾನೆ. ಬಾಲಕನ ಆಧಾರ್ ಕಾರ್ಡ್ ಪ್ರಕಾರ ಆತನ ವಯಸ್ಸು 17, ಆದರೆ ಎಫ್ಐಆರ್ನಲ್ಲಿ ಮಾತ್ರ ಆತನಿಗೆ 19 ವಯಸ್ಸು ದಾಖಲಾಗಿದೆ. 18 ವಯಸ್ಸಿಗಿಂತ ಕಡಿಮೆ ಇದ್ರೆ ಅವರನ್ನ ಚೈಲ್ಡ್ ಲೇಬರ್ ಆಕ್ಟ್ ನ ಅಡಿಯಲ್ಲಿ ಈ ಪ್ರಕರಣ ಇನ್ಸಿಡೆಂಟ್ಗಳು ದಾಖಲಾಗಬೇಕಾಗತ್ತೆ. ಆದ್ರೆ ಇಲ್ಲಿ ಕ್ರಷರ್ ಮಾಲೀಕ ಸುಳ್ಳು ದಾಖಲೆಗಳನ್ನ ಕೊಟ್ಟಿದ್ದಾನೆ ಎಫ್ಐಆರ್ ಮಾಡುವಂತಹ ಸಂದರ್ಭದಲ್ಲಿ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಪರಿಸ್ಥಿತಿ ಯಾಕೋ ಆರಿಗೆ ಹೋಗ್ಬ್ಯಾಡ್ರಿ ನನ್ನ ಮಕ್ಕಳ ನನ್ ರೀತಿ ನನ್ನ ಮಗನ ಜನ್ಮ ಕೊಟ್ಟಂಗ ನಿನ್ನ ಮಕ್ಕಳ ಏನಿದ್ರಿಗೆ ಬ್ಯಾಡ್ನೇನ. ನಾಳೆ ರಾಮನಗರದ ಶಕ್ತಿ ದೇವತೆ ಚಾಮುಂಡೇಶ್ವರಿಯ ಕರಗ ಮಹೋತ್ಸವ ನಡೀತಾ ಇದೆ. ಹೀಗಾಗಿ ಶಾಸಕ ಇಕ್ಬಾಲ್ ಹುಸೇನ್ ಭಾವೈಕ್ಯತೆಯ ಸಂದೇಶ ಸಾರಿದ್ದಾರೆ. ಕರಗ ಮಹೋತ್ಸವದ ಮುನ್ನ ಮಡಿಲಕ್ಕಿ ಸೇವೆಯನ್ನ ನೆರವೇರಿಸಿದ್ರು. ಅಲ್ಲದೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ 25,000 ರೂಪಾಯಿ ಕಾಣಿಕೆಯನ್ನು ಅರ್ಪಿಸಿದ್ದಾರೆ. ನನಗೆ ರಾಮನೂ ಒಂದೇ ರಹೀಮನೂ ಒಂದೇ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ರು. ನನ್ನ ಮೇಲೆ ಈ ಸಲ ತಾಯಿ ಜವಾಬ್ದಾರಿ ಕೊಟ್ಟಿದ್ದಾಳೆ. ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, DK ಸುರೇಶ್ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಭಾಳ ಭಕ್ತಿಯಿಂದ ಭಾಳ ಸಂತೋಷವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಶೇಷ ಇದೇನೆಂದರೆ ಇವತ್ತು ನನ್ನ ಮೊಟ್ಟ ಮೊದಲನೇ ಅಧಿವೇಶನದ ಮೊಟ್ಟ ಮೊದಲನೇ ದಿನ. ಇವತ್ತು ನಾನು ಅಸೆಂಬ್ಲಿಗೆ ಹೋಗಿ ಆ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ನಾನು ಬರ್ತಾ ಇದ್ದೀನಿ. ಅದನ್ನು ಭಾಳ ನನಗೆ ಸಂತೋಷದ ವಿಷಯ. ಅದನ್ನು ನಿಮ್ಗೆ ತಿಳಿಸೋಕೆ ನಾನು ಇಷ್ಟನೂ ಪಡ್ತೀನಿ. ಇವತ್ತು ಭಾಳ ಸಂತೋಷದಿಂದ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ನಾನು ಎಲ್ಲ ದೇವಸ್ಥಾನಗಳು ಎಲ್ಲ 9 ಕರಗಗಳಿಗೂ ಕೂಡ ಮೊಡ್ಲಕ್ಕಿ ಕೊಡುವಂಥ ಒಂದು ಪದ್ಧತಿ ಕಳೆದ ಒಂದು 3-4 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೆ. ಈ ವರ್ಷವೂ ಕೂಡ ಎಲ್ಲ ದೇವಸ್ಥಾನಕ್ಕೂ ಮೊಡ್ಲಕ್ಕಿ ಅದ್ರ ಜೊತೆಲಿಗೆ ವಿಶೇಷವಾದಂಥ ಒಂದು ಪೂಜೆ ಸಲ್ಲಿಸ್ಬೇಕಂತ ಹೇಳಿ ಈಗ ನಾನು ಪ್ರಾರಂಭ ಮಾಡಿದ್ದೀನಿ. ಕೊಂಕಣ ದುಡ್ಡಿ ದೇವಸ್ಥಾನದಿಂದ ಎಲ್ಲ ದೇವಸ್ಥಾನಕ್ಕೂ ಭೇಟಿ ಕೊಟ್ಟು ನಾನು ಪೂಜೆ ಅರ್ಚನೆ. 40% ಪೇ ಸಿಎಂ ಅಂತ ಆರೋಪ ಮಾಡ್ತಾ ಇದ್ದ ಕಾಂಗ್ರೆಸ್ ವಿಪಕ್ಷ ಸ್ಥಾನದಿಂದ ಇದೀಗ ಆಡಳಿತ ಪಕ್ಷ ಆಗಿದೆ. ಅದಾಗಿ 1.5 ತಿಂಗಳು ಕೂಡ ಆಗಿಲ್ಲ. ಕಾಂಗ್ರೆಸ್ಗೂ ಕೂಡ ಆರೋಪಗಳ ಮಸಿ ಮೆತ್ಕೊಂಡಿದೆ. ಈಗ ಆರೋಪಿ ಸ್ಥಾನದಲ್ಲಿ ಕೂತಿರೋದು ಸಿಎಂ ಸಿದ್ದರಾಮಯ್ಯ. ಆರೋಪ ಮಾಡ್ತಾ ಇರೋದು ಮಾಜಿ ಸಿಎಂ ಕುಮಾರಸ್ವಾಮಿ. ಈ ಸರ್ಕಾರ 40+5 ಆ 40 ಜೊತೆಗೆ ಈಗ 5 ಕೇಳ್ತಾವ್ರೆ. YST ಅಂತ ತೆರಿಗೆ ಶುರುವಾಗಿದೆ ಅಂತೆ. 30 ಲಕ್ಷ ದುಡ್ಡು ತಂದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾನೆ ಮುಖ್ಯಮಂತ್ರಿ ಕಚೇರಿ ಒಳಗೆ ಕೃಷ್ಣಾದೊಳಗೆ. ಜೂನ್ 12ಕ್ಕೆ 45% ಸರ್ಕಾರ ಅಂತ ಆರೋಪಿಸಿದ್ರು. ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂದಿದ್ರು. ಇವತ್ತು ಸಿಎಂ ಕಚೇರಿ ಬಳಿ ಶಾಸಕರು ಡೀಲ್ ಮಾಡ್ತಿದ್ದಾರೆ ಅಂತ ಡೈರೆಕ್ಟ್ ಆಗಿ ಆರೋಪಿಸಿದ್ರು. HDKಯ ಒಂದೊಂದು ಆರೋಪಗಳು ಕಾಂಗ್ರೆಸ್ನವರನ್ನ ಕೆರಳಿ ಕೆಂಡವಾಗಿಸಿದ್ರೆ ಬಿಜೆಪಿಯವರಿಗಂತೂ ಹಬ್ಬದೂಟ. ಮೊನ್ನೆ ಒಬ್ರು ಶಾಸಕರು ಪತ್ರ ಕೊಟ್ರೆ ಆ ಮುಖ್ಯಮಂತ್ರಿ ಹಿಂದೆ ಓಡಾಡ್ತಕ್ಕಂಥವ್ರು ಬರೀ ಪತ್ರ ತಂದ್ರೆ ಆಗಲ್ಲ, ಶಾಸಕರ ಶಿಫಾರಸ್ ಪತ್ರ 30 ಲಕ್ಷ ದುಡ್ಡು ತಂದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾನೆ ಮುಖ್ಯಮಂತ್ರಿ ಕಚೇರಿ ಒಳಗೆ ಕೃಷ್ಣಾದೊಳಗೆ. 500 ಕೋಟಿ 1,000 ಕೋಟಿ ಅಂತ ಹೊಡಿತಾ ಇದೀರಲ್ಲ. ಈಗ ಯಾರೋ ಒಬ್ಬ ತಹಶೀಲ್ದಾರ್ ಅಂತ ಹೇಳಿ ಅವ್ನು 3 ಕೋಟಿ ಕೊಟ್ಟು ಬಂದಲ್ಲ, ಹಿಂದೆ 3 ಕೋಟಿ ಕೊಟ್ಟು ಬಂದ ಹಿಂದಿನ ಸರ್ಕಾರದಲ್ಲಿ. ಬ್ರ್ಯಾಂಡ್ ಬೆಂಗಳೂರನ್ನ ಹಾಳು ಮಾಡಿದವ್ರು ನೀವು, ಕೆರೆ ಕಟ್ಟೆ ನುಂಗದವ್ರು ನೀವು. ಈಗ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಾ? ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲೂ ಈ ಸಿಂಡಿಕೇಟ್ ವ್ಯವಸ್ಥೆ ಪ್ರಾರಂಭ ಮಾಡಿದ್ದಾರೆ. ಈಗ ಸೈನಿಕ ರೆಡಿಯಾಗಿ ನಿಂತಿದೆ. ಈಗ ಕಮಿಷನ್ ಟೇಬಲ್ ಮೇಲೆ ಭ್ರಷ್ಟಾಚಾರವನ್ನ ಇಲಾಖಾವಾರು
ಎಕ್ಸ್ಪ್ಯಾನ್ಷನ್ ನಡೀತಾ ಇದೆ. ಈಗ ಇದು ನಿರಂತರವಾಗಿ ನಡ್ಕೊಂಡು ಕೂತಿದೆ. ಇದು ನಮ್ಮ ರಾಜ್ಯ ಇವತ್ತು ಈ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ತಪ್ಪು ತಿಳ್ಕೋಬೇಡಿ, ಇದೊಂದು ರೀತಿ ಈಸ್ಟ್ ಇಂಡಿಯಾ ಕಂಪನಿಗಳಿದ್ದಂಗೆ ಇವು. ಇಲ್ಲಿವರೆಗೂ ನೋಡಿದ್ದು ಕುಮಾರಸ್ವಾಮಿ ಆರೋಪಗಳ ಭಾಗ 1. ಈಗ ಅಸಲಿ ರಾಜಕೀಯದ ವಾಕ್ಸಮರವನ್ನ ತೋರಿಸ್ತೀವಿ. ಎಚ್ಡಿಕೆ ಕೊಟ್ಟ ಒಂದೊಂದು ಏಟಿಗೂ ಕಾಂಗ್ರೆಸ್ನವರ ಉತ್ತರ ಹೇಗಿತ್ತು, ಬೈತಾ ಇದ್ರು ಕೂಡ ಬಿಜೆಪಿಯವರು ಹೇಗೆ ಎಚ್ಡಿಕೆಗೆ ಬೆಂಬಲಿಸಿದ್ರು ಕೇಳಿ. ಬರೀ ಪತ್ರ ತಂದ್ರಾಗಲ್ಲ, ಶಾಸಕರ ಶಿಫಾರಸ್ ಪತ್ರ 30 ಲಕ್ಷ ದುಡ್ಡು ತಂದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾನೆ ಮುಖ್ಯಮಂತ್ರಿ ಕಚೇರಿ ಒಳಗೆ ಕೃಷ್ಣಾದೊಳಗೆ. 40% ಇಂದ ಇಡೀ ರಾಜ್ಯದಲ್ಲಿ ಹಬ್ಸಿದ್ರಲ್ಲ, ಅವ್ರ ತಲೆ ಈಗ 5% ತಂದು ಕೊಡಿ ಅಂತ ಯಾರು ಕೇಳ್ತಾವ್ರೆ? 40% ಬಿಜೆಪಿ ಸರ್ಕಾರದಲ್ಲಿ ಲೂಟಿ ಅಂದ್ರಲ್ಲ, ಯಾವ ಸಾಕ್ಷಿ ಇಟ್ಟಿದ್ರು? ಈ ರಾಜ್ಯವನ್ನ ಈ 40% ಸರ್ಕಾರದ ಏನು ಕಳಂಕ ಇದೆ ಅದು ಅಳಿಸ್ಲಿಕ್ಕೆ ನಾವು ಕಮಿಟೆಡ್ ಇದೀವಿ. ಏನಾದ್ರೂ ಇದ್ರೆ ಕೊಡ್ಲಿ. ಹಿರಿಯರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಹಿಟ್ ಅಂಡ್ ರನ್ ಮಾಡೋದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಅಂತ ಹೇಳಿ, ಕುಮಾರಸ್ವಾಮಿ ಒಂದ್ಸಲ ಮಾತಾಡಿದ್ದು ಹಿಟ್ ಅಂಡ್ ರನ್ ಪ್ರಶ್ನೆ ಇಲ್ಲ. ನಾನು ಏನೇ ಮಾತನಾಡಬೇಕಾದ್ರೂ ಸಬ್ಜೆಕ್ಟ್ ಇದ್ರೆ ಮಾತನಾಡ್ತೀನಿ, ಇಲ್ಲದೆ ಇದ್ರೆ ಮಾತಾಡಲ್ಲ. ನನಗೆ ಗೊತ್ತಿಲ್ಲಪ್ಪ. ಅವರು ಯಾವ್ಯಾವ್ದೋ ಎಸ್ಟಿಗಳನ್ನ ಹಾಕಿದ್ದಾರೆ, ಅದರಲ್ಲಿ ಅದು ಯಾವುದು ಅಂತ ನನಗೆ ಗೊತ್ತಿಲ್ಲ. ಅಧಿವೇಶನಕ್ಕೆ ನಾನು ಈ ಬಾರಿ ಪ್ರತಿ ದಿವಸ ಇರ್ತೀನಿ ಅಂತ ಅವರು ಹೇಳಿದ್ದಾರೆ. 40% ಅಂತ ದಿನ ಭಗವದ್ಗೀತೆ ಹೇಳಿದ್ರಲ್ಲ ಬಾಯ್ಲಿ, ಯಾವುದಾದ್ರೂ ಒಂದು 40%ನ ದಾಖಲೆ ಇಟ್ಟಿದ್ದೀರಾ? QR ಕೋಡ್ ನಂಬರ್ ಇಟ್ಟು ಹಾಕೋದಲ್ಲ PCM ಅಂತ ಹೇಳಿ. ಅದು ಕುಮಾರಸ್ವಾಮಿ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೇದು ಅಲ್ವಾ? ಇನ್ನು ಸ್ವಲ್ಪ ದಿವಸ ಕಾದು ನೋಡ್ಬೇಕು ಅವ್ರು ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ. ಇಷ್ಟು ಬೇಗನೆ ಅವರು ಎಲ್ಲೋ ಒಂದ್ ಕಡೆ ಮೈ ಪರ್ಚ್ಕೊಳ್ಳುವಂತ ಕೆಲಸ ಮಾಡಕ್ ಹೋಗ್ಬಾರ್ದು. ಈ ಸರ್ಕಾರ ಅಲ್ಟಿಮೇಟ್ಲಿ ICU ಮತ್ತು ವೆಂಟಿಲೇಟರ್ ಮೇಲೆ ಡಿಪೆಂಡೆನ್ಸಿಯಿಂದ ಬಹುಶಃ ಈ ಸರ್ಕಾರ ನಡೀಬಹುದು. ಏಕಾಂಗಿಯಾಗಿಯೇ ಎಚ್ಡಿಕೆ ವಾಗ್ದಾಳಿ ಮಾಡ್ತಿದ್ರೆ ಇಡೀ ಸರ್ಕಾರನೂ ಕುಮಾರಸ್ವಾಮಿ ಮೇಲೆ ಮುಗಿಬೀಳ್ತಿದೆ. ಆದ್ರೆ ಬಿಜೆಪಿಯವರು ಕುಮಾರಸ್ವಾಮಿಯವರೇ ನಾವು ನಿಮ್ ಜೊತೆಗಿದ್ದೀವಿ ಅಂತ ಎಚ್ಡಿಕೆ ಆರೋಪಗಳಿಗೆ ಬೆಂಬಲ ಕೊಟ್ರು. ಬರೀ ಪತ್ರ ತಂದ್ರಾಗಲ್ಲ, ಶಾಸಕರ ಶಿಫಾರಸ್ ಪತ್ರ 30 ಲಕ್ಷ ದುಡ್ಡು ತಂದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾನೆ ಮುಖ್ಯಮಂತ್ರಿ ಕಚೇರಿ ಒಳಗೆ ಕೃಷ್ಣಾದೊಳಗೆ. ಅದ್ಯಾವುದೋ ಒಂದು ಸಣ್ಣ ಸ್ಥಾನಕ್ಕೆ 30 ಲಕ್ಷ ಕೇಳಿರ್ಬೋದು, ಎಲ್ಲ ಕೋಟಿಗಟ್ಟಲೆ ಇದೆ. 40% ಹೇಳ್ತಿದ್ರಲ್ಲ, ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಚೀಫ್ ಸೆಕ್ರೆಟರಿಗಳಿಗೆ ಒತ್ತಾಯ ಮಾಡ್ತೀನಿ, ಎಲ್ಲ ಕಾಮಗಾರಿಗಳಲ್ಲಿ 40% ರೆಡ್ಯೂಸ್ ಮಾಡಿ ನೀವು ಟೆಂಡರ್ ಕರೆದು ಕಾಮಗಾರಿಯನ್ನ ಮಾಡಬೇಕು. ಆ GST VST ಏನೇನು ಹೇಳ್ಯಾರಲ್ಲ, ಅಲ್ಲಿ ವೇಣುಗೋಪಾಲ್ ಅದಾರೆ, ಅವರು ಸಿದ್ದರಾಮಯ್ಯನವ್ರದ್ದು DCMದ್ದು ಎಲ್ಲಾನು ಪಾಲು ಹೋದ್ಮ್ಯಾಗ 40% ಏನತ್ತಿದ್ರೆ ಈಗ 40% ಈಗ ಜಾಸ್ತಿ ಬಂದದ. ಕುಮಾರಸ್ವಾಮಿ ಅವ್ರಿಗೆ ಏನದ ಸಾಕಷ್ಟು ಅವ್ರಿಗೆ ಸೋರ್ಸಸ್ ಇರ್ತಾವ. ಇವತ್ತು ವರ್ಗಾವಣೆ ಈಗಾಗಲೇ ಎಲ್ಲ ಸುದ್ದಿ ಆಗಿರುವಂತದ್ದು, ದಂಧ ಸರ್ವಿಸ್ ಎಗೇನೆಸ್ಟ್ ಪೇಮೆಂಟ್, ಹಾಗಾಗಿ ಇದು ಬಯಲಾಗಿರುವಂತದ್ದು, ಈಗಾಗಲೇ ಆಕ್ಷನ್ ಅಲ್ಲಿ ಹೋಗ್ತಿರುವಂತದ್ದು, ಇವೆಲ್ಲ ಎಲ್ಲರೂ ಕೇಳ್ತಿರುವಂತದ್ದು, ಎಲ್ಲರಿಗೂ ಗೊತ್ತಿರುವಂತ ಒಂದು ಸುದ್ದಿ. ಇಂದಿನಿಂದ ಅಧಿವೇಶನ ಶುರುವಾಗಿದೆ. ಮೊದಲ ದಿನದ ಭಾಷಣದಲ್ಲಿ ರಾಜ್ಯಪಾಲರು ಸಿದ್ದು ಸರ್ಕಾರದ ಗ್ಯಾರಂಟಿಗಳಿಗೆ ಬಹುಪರಾಕ್ ಹೇಳಿದ್ರು. ಬಡ ಜನರ ಹಸಿವು ಇಂಗಿಸುವುದಕ್ಕೆ ನಮ್ಮ ಸರ್ಕಾರ ಬದ್ಧ ಅಂತ ಗೆಹ್ಲೋಟ್ ಉಚ್ಚರಿಸಿದ್ರು. ಈ ನಡುವೆ ಸದನದಲ್ಲಿ ಡಿಸಿಎಂ ಡಿಕೆಶಿ ಭಾವುಕರಾದ್ರು. ಯಾಕೆ ಅಂತ ಹೇಳ್ತೀವಿ ನೋಡಿ. ವಿಪಕ್ಷ ನಾಯಕನೇ ಇಲ್ಲದೆ ಇಂದಿನಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗಿದೆ. ಮೊದಲ ದಿನವಾದ ಇವತ್ತು ಕೇವಲ ರಾಜ್ಯಪಾಲರ ಭಾಷಣ ಹಾಗೂ ಅಗಲಿದ ನಾಯಕರ ಶ್ರದ್ಧಾಂಜಲಿಗಷ್ಟೇ ಕಲಾಪ ಮೀಸಲಾಗಿತ್ತು. ಸದನ ಉದ್ದೇಶಿಸಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸಿದ್ದು ಸರ್ಕಾರ ಜಾರಿಗೆ ತಂದಿದ್ದ ಗ್ಯಾರಂಟಿ ಯೋಜನೆ ಹಾಗೂ ಕೋಮು ಸಾಮರಸ್ಯದ ಬಗ್ಗೆ ಮಾತನಾಡಿದ್ರು. ಅಲ್ಲದೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಪ್ರಸ್ತಾಪಿಸಿದ್ರು. खाद्य सुरक्षा अधिनियम के तहत प्रत्येक गरीब परिवार के प्रति व्यक्ति को प्रति माह 5 किलो चावल दिया जा रहा है. इसके अलावा मेरी सरकार अन्न भाग्य योजना के तहत राज्य में गरीबी रेखा से नीचे रहने वाले परिवार के प्रत्येक सदस्य को हर महीने 5 किलो अतिरिक्त चावल देना शुरू कर रहे हैं. ಇನ್ನು ಅಧಿವೇಶನದ ಮೊದಲ ದಿನ ಅಗಲಿದ ನಾಯಕರಿಗೆ ಸಂತಾಪ ಸೂಚಿಸಲಾಯಿತು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದ ಧ್ರುವ ನಾರಾಯಣ್ ಸಾವನ್ನ ನೆನೆದು ಡಿಕೆಶಿ ಭಾವುಕರಾದ್ರು. ಶ್ರೇಷ್ಠ ಒಬ್ಬ ಸ್ನೇಹಿತನನ್ನ, ಸಹೋದರನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆತನ ಹೆಸರಿನಲ್ಲಿ ಇವತ್ತು ಇಂಥ ಸಂತಾಪ ಸೂಚನೆ ನನಗೆ ಸಲ್ಲಿಸುವಂತ ಒಂದು ನೋವು ಇವತ್ತು ನನಗೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ವಿಧಾನಮಂಡಲ ಕಲಾಪದ ವಿಡಿಯೋ ಕವರೇಜ್ ಮಾಡಲು ಖಾಸಗಿ ಸಂಸ್ಥೆಗೆ ಗುತ್ತಿಗೆ ನೀಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಸ್ಪೀಕರ್ ಸೂಚನೆ ಮೇರೆಗೆ ಸುಮಾರು 10 ದಿನಗಳ ಕಾಲದ ಅಧಿವೇಶನ ಕವರೇಜ್ ಮಾಡಲು 50 ಲಕ್ಷ ಖರ್ಚು ಮಾಡಲಾಗ್ತಾ ಇದೆ. ವಿಧಾನಸಭಾ ಕಲಾಪವನ್ನ ಶೂಟ್ ಮಾಡಲು ಮಾಧ್ಯಮಗಳಿಗೆ ನಿರ್ಬಂಧ ಇದೆ. ಆದರೆ ಜನರ ತೆರಿಗೆ ಹಣದಲ್ಲಿ
ಖಾಸಗಿ ಸಂಸ್ಥೆಗೆ ಕವರೇಜ್ ಮಾಡಲು ಗುತ್ತಿಗೆ ನೀಡಲಾಗಿದೆ. ಶಕ್ತಿ ಯೋಜನೆ ಬಂದ ಮೇಲೆ ಬಸ್ಗಳೆಲ್ಲ ರಶ್ ಆಗ್ಬಿಟ್ಟಿವೆ. ಇಷ್ಟು ಪ್ರಯಾಣಿಕರಿಗೆ ಇರುವಂತಹ ಬಸ್ಗಳೇ ಸಾಕಾಗ್ತಾ ಇಲ್ಲ. ವಿದ್ಯಾರ್ಥಿಗಳ ಪಾಡಂತೂ ಕೇಳೋರೇ ಇಲ್ಲ. ಇದೇ ಕಾರಣಕ್ಕೆ ಎಲ್ಲೆಲ್ಲೂ ಕೂಡ ಬಿಗ್ ಫೈಟ್ ನಡೀತಾನೆ ಇದೆ. ದಾವಣಗೆರೆಯಲ್ಲಿ ಶಕ್ತಿ ಯೋಜನೆಯಿಂದ ಸರ್ಕಾರಿ ಬಸ್ಗಳು ಫುಲ್ ರಶ್ ಆಗಿವೆ. ಪ್ರಯಾಣಿಕರಿಲ್ಲದೆ ಖಾಸಗಿ ಬಸ್ಗಳು ಬಣಗುಡ್ತಿವೆ. ಇದು ಖಾಸಗಿ ಬಸ್ ಚಾಲಕ ನಿರ್ವಾಹಕರಿಗೂ ಸಿಟ್ಟು ತರಿಸಿದೆ. ಇದೇ ವೇಳೆ ಚನ್ನಗಿರಿಯಿಂದ ಬರ್ತಿದ್ದ ಸರ್ಕಾರಿ ಬಸ್ ಹಾಗೂ ಖಾಸಗಿ ಬಸ್ ಚಾಲಕರ ನಡುವೆ ಟಾಕ್ ವಾರ್ ನಡೆದಿದೆ. ಕೊಪ್ಪಳದ ಕನಕಗಿರಿಯ ಗ್ರಾಮೀಣ ಭಾಗದಲ್ಲಿ ಬಸ್ಗಳು ಹೆಚ್ಚು ಇಲ್ಲ. ಬಂದರೂ ವಿದ್ಯಾರ್ಥಿಗಳನ್ನ ಹತ್ತಿಸಿಕೊಳ್ತಿಲ್ಲ. ಇದರಿಂದ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲೂ ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು. ಗಜಪತಿ ಗ್ರಾಮದಲ್ಲೂ ಬಸ್ಗಳು ನಿಲ್ಲಿಸ್ತಿಲ್ಲ. ನಿಂತರೂ ಬಸ್ನಲ್ಲಿ ಜಾಗವೇ ಇರಲ್ಲ ಅಂತ ಸಾರ್ವಜನಿಕರು ಕೂಡ ಪ್ರತಿಭಟನೆ ನಡೆಸಿದ್ರು. ಹುಣ್ಣಿಮೆ ಹಿನ್ನೆಲೆ ಕೊಪ್ಪಳದ ಹುಲಿಗೆಮ್ಮ ದೇವರ ದರ್ಶನಕ್ಕೂ ಮಹಿಳಾ ಭಕ್ತರ ದಂಡೆ ಹರಿದು ಬಂದಿತ್ತು. ರಶ್ ಇರೋ ಬಸ್ನಲ್ಲೇ ಎದ್ದು ಬಿದ್ದು ಬರುವಂತಾಗಿದೆ ಅಂತ ಮಹಿಳಾ ಪ್ರಯಾಣಿಕರು ಕಿಡಿಕಾರಿದ್ದಾರೆ. ಬಸ್ಸಿಂದ ಹೇಳಕ್ಕಲ್ರಿ ಬಿಡ್ರಿ, ಭಾರಿ ಗದ್ದಲ್ರಿ ಬಸ್. ಒಬ್ರಿಗೊಬ್ರು ಮತ್ತೆ ನಮ್ಮಂತ ಬಿದ್ರೆ ಆಯ್ತು ತುಳ್ದ ಬಿಡ್ತಾರ್ರಿ ಬಸ್ಸಿನಾಗ. ಯಾಪ್ರಿ ನಡ್ರಿ, ಎಲ್ಲ ನಾವು ಬಿದ್ದು ಸತ್ರ ಕಲಾಸ್ರಿ ಮುಗಿಯಾರ ಅದ್ರಾಗ. ಬಸ್ಸಿನಾಗ ಇರಕ್ಕೆ ಇದಿಲ್ರಿ, ಒಟ್ಟ ಒಬ್ರ ಮೇಲೆ ಒಬ್ರು ಬುಳಕ್ ಹಚ್ಚಿ ಬಿಡ್ರಿ. ಇವತ್ತು ಬೆಳ್ಳಂಬೆಳಗ್ಗೆ ಕಂಠೀರವ ಸ್ಟೇಡಿಯಂನಲ್ಲಿ ಕ್ರೀಡಾಪಟುಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇನ್ನು ಕೆಲವರು ವಾಕಿಂಗ್ ಮಾಡ್ತಾ ಇದ್ರು. ಈ ವೇಳೆ ಬಿರುಗಾಳಿಯಂತೆ ಎಂಟ್ರಿ ಕೊಟ್ಟವರು ಶ್ವೇತಾ ಅನ್ನೋ ಮಹಿಳೆ. ಮುಂದಕ್ಕೆ ಆಗಿದ್ದಿಲ್ಲ ಇತಿಹಾಸ. ಏನಾಯ್ತು ಹಾಗಾದ್ರೆ ಬನ್ನಿ ನೋಡೋಣ. ಕಂಠೀರವ ಕ್ರೀಡಾಂಗಣದಲ್ಲಿ ಕೋಚ್ ಪತ್ನಿ ಅಟ್ಟಹಾಸ. ಪೋಸ್ಟ್ ವಿಚಾರಕ್ಕೆ ಅಥ್ಲೆಟ್ ಮೇಲೆ ಕೋಚ್ ಪತ್ನಿ ಗರಂ. ಯು ಆರ್ ಅ ಬಿಗ್ ಫ್ರಾಡ್. ಇದು ನಿನಗೆ ನಿಜವಾದ ವರ್ಡ್. ನೋಡಿದ್ರಲ್ವಾ ಏನ್ ಡೈಲಾಗು, ಏನ್ ಆವಾಜು. ಇದೆಲ್ಲ ನಡೆದಿದ್ದು ಕ್ರೀಡಾಪಟುಗಳ ತರಬೇತಿ ಕೇಂದ್ರ ಕಂಠೀರವ ಸ್ಟೇಡಿಯಂನಲ್ಲಿ. ಹೀಗೆ ಬಾಯಿ ತುಂಬಾ ಬೈತಿರೋ ಇವರ ಹೆಸರು ಶ್ವೇತಾ, ಇನ್ನೊಬ್ಬರ ಹೆಸರು ಬಿಂದುರಾಣಿ. ಬೆಳ್ಳಂಬೆಳಗ್ಗೆ ಫ್ರೆಶ್ ಮೂಡ್ನಲ್ಲಿದ್ದ ಜನ ಕ್ಷಣಕಾಲ ಕಕ್ಕಾಬಿಕ್ಕಿಯಾದ್ರು. ಏನ್ ನಡೀತಿದೆ ಇಲ್ಲಿ ಅಂತ ಪ್ರಶ್ನೆ ಮಾಡುವಂತಾಗಿತ್ತು. ಈ ಮಾತಿನ ಯುದ್ಧಕ್ಕೆ ಪ್ರಮುಖ ಕಾರಣ ಅಂದ್ರೆ ವಾಟ್ಸ್ಆಪ್ನಲ್ಲಿ ಹಾಕಿದ್ದ ಒಂದೇ ಒಂದು ಪೋಸ್ಟ್. ಇತ್ತೀಚೆಗೆ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅಥ್ಲೀಟ್ ಬಿಂದುರಾಣಿ ಈ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಲಾಗಿತ್ತಂತೆ. ಅದರಲ್ಲಿ ಬಿಂದುರಾಣಿ ಸಾಧನೆ, ಪ್ರಶಸ್ತಿಗಳ ಬಗ್ಗೆ ಹೇಳಲಾಗಿತ್ತಂತೆ. ಅದರಲ್ಲಿ ಖೇಲ್ ರತ್ನ ಪುರಸ್ಕಾರ ಅಂತ ಹಾಕಿದ್ರಂತೆ. ಖೇಲ್ ರತ್ನ ಬಂದಿದ್ಯಾ ಅಂತ ವಾಟ್ಸ್ಆಪ್ನಲ್ಲಿ ಪ್ರಶ್ನೆ ಮಾಡಿದ್ದ ಕೋಚ್ ಯತೀಶ್ಗೆ ಬಿಂದುರಾಣಿ ಗಂಡ ಫೋನ್ ಮಾಡಿ ಧಮಕಿ ಹಾಕಿದ್ರಂತೆ. ನೀನ್ ಯಾವನ್ ಕೇಳಕ್ಕೆ, ನಿನಗೇನ್ ಸಂಬಂಧ? ಇದು ಹಸ್ಬೆಂಡ್ ಸ್ಪೋರ್ಟ್ಸ್ ಅವರೇ ಅಲ್ಲ, ಅವರು ಸ್ಪೋರ್ಟ್ಸು ಅಲ್ಲ, ಕೋಚು ಅಲ್ಲ, ಏನೂ ಅಲ್ಲ. ಅವ್ರು ಫೋನ್ ಮಾಡಕ್ ಅಧಿಕಾರ ಇಲ್ಲವೂ ಇಲ್ಲ. ಗಲಾಟೆ ಬಗ್ಗೆ ಮಾತನಾಡಿದ ಅಥ್ಲೀಟ್ ಬಿಂದುರಾಣಿ, ನನ್ನ ಮೇಲೆ ಮಾಡಿರುವ ಆರೋಪಗಳಿಗೆ ನಾನು ಉತ್ತರ ಕೊಡಬೇಕಾದ ಸ್ಥಳದಲ್ಲಿ ಉತ್ತರಿಸ್ತೇನೆ. ಆದ್ರೆ ಕೋಚ್ ಪತ್ನಿ ಶ್ವೇತಾ ನನ್ನ ಮೇಲೆ ಗಲಾಟೆ ಮಾಡುವುದಕ್ಕೆ ಕಾರಣವೇ ಇರಲಿಲ್ಲ ಎಂದಿದ್ದಾರೆ. ಇನ್ನು ಅಥ್ಲೆಟಿಕ್ಸ್ ಅಸೋಸಿಯೇಷನ್ಗೆ ದೂರು ನೀಡುವ ಬಗ್ಗೆಯೂ ಮಾತನಾಡಿದ್ದಾರೆ. ಒಂದು ಶೋಗೆ ತಪ್ಪು ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳಿ ಬಂದ್ಬಿಟ್ಟು ಅವ್ರು ನನ್ನ ಮೇಲೆ ಅಲಿಗೇಷನ್ ಮಾಡ್ತಾರೆ. ಸೊ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ನನ್ನ ಪಾಡೆ ನನ್ನ ಮಕ್ಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದೆ. ಬಟ್ ಬಂದಿದ್ದ ಕೂಡಲೇ ಇವರು ಬಂದು ಇಲ್ಲಿ ಕೂಗಾಡಿ ಹಾರಾಡಿ ನೀನು ತಪ್ಪು ಹೇಳಿದ್ಯಾ, ನೀನು ತಪ್ಪು ಮಾಹಿತಿ ಕೊಟ್ಟಿದ್ಯಾ, ನೀನು ಸುಳ್ಳು ಹೇಳಿದ್ಯಾ ಅಂತ ಎಲ್ಲ ಹೇಳ್ಬಿಟ್ಟು ಅಲಿಗೇಷನ್ ಮಾಡ್ತಾರೆ ಸರ್. ಬಿಂದುರಾಣಿ ಹಾಗೂ ನಾನು ಮೊದಲಿನಿಂದಲೂ ಒಟ್ಟಿಗೆ ಅಭ್ಯಾಸ ಮಾಡಿದ್ದು, ಪರಿಚಯ ಇದ್ದ ಕಾರಣ ಏರು ಧ್ವನಿಯಲ್ಲಿ ಮಾತನಾಡಿದೆ. ಒಂದು ವೇಳೆ ಬಿಂದುರಾಣಿ ಕಾನೂನಾತ್ಮಕವಾಗಿ ಕ್ರಮಕ್ಕೆ ಮುಂದಾದ್ರೆ ನಾನು ಕೂಡ ಕಾನೂನಾತ್ಮಕವಾಗಿ ಹೋಗಲು ರೆಡಿ ಎಂದಿದ್ದಾರೆ ಶ್ವೇತಾ. ಈ ಘಟನೆ ನಡೆಯಕ್ಕಿಂತ ಮುಂಚೆ ಬೆಳಗ್ಗೆ 5:15 ಫೇಸ್ ಟು ಫೇಸ್ ಸಮಾಧಾನವಾಗಿ ಮಾತಾಡಿದ್ರೆ, ನೀನು ಅಲ್ಲಿ ಯಾಕೆ ಕೇಳ್ತೀಯಾ, ಗ್ರೂಪ್ ಅಲ್ಲಿ ಮೆಸೇಜ್ ಮುಚ್ಕೊಂಡಿರೋದಲ್ವಾ, ಸರಿ ಇರಲ್ಲ ನಿನ್ಗೆ, ನನ್ನ ಹಿಂದೆ ದೊಡ್ಡವರಿದ್ದಾರೆ ಇನ್ವಾಲ್ವ್, ಎಲ್ರನ್ನೂ ಇಳಿಸ್ತೀನಿ ಅಂತ ಹೇಳಿ. ಕೋಚ್ ಪತ್ನಿ ಶ್ವೇತಾ ಮತ್ತು ಅಥ್ಲೀಟ್ ಬಿಂದುರಾಣಿ ನಡುವಿನ ಈ ವಾಕ್ ವಾರ್ ಮತ್ತು ಚಪ್ಪಲಿ ಪ್ರದರ್ಶನಕ್ಕೆ ಅದೊಂದು ವಿಡಿಯೋ ಪೋಸ್ಟ್ ಎನ್ನಲಾಗಿದೆ. ಆದ್ರೆ ತನ್ನ ಸಾಧನೆ ಬಗ್ಗೆ ಹೇಳುವಾಗ ಸುಳ್ಳು ಹೇಳಿದ್ರೆ ಸಂಬಂಧಪಟ್ಟವರಿಗೆ ದೂರನ್ನ ನೀಡಬೇಕು. ಅದನ್ನ ಬಿಟ್ಟು ಹೀಗೆಲ್ಲ ಮಾಡೋದು ಸರಿಯಲ್ಲ ಎನ್ನಿಸುತ್ತದೆ. ಅಥವಾ ಕಾರಣ ಮಾತ್ರ ಪೋಸ್ಟ್ ಅಲ್ಲ ಅನ್ನೋ ಅನುಮಾನ ಕೂಡ ಇಲ್ಲಿ ಬರ್ತಾ ಇದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.
ಗ್ಯಾರಂಟಿ ಭಾಗವಾಗಿ ಹೆಣ್ಣು ಮಕ್ಕಳ ಕೈಗೆ 2,000 ರೂಪಾಯಿ ಕೊಡಬೇಕಾಗಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ರೈತರ ಮೇಲೆ ದೌರ್ಜನ್ಯ ಮಾಡಿದ್ರ. ಕೇವಲ ದೌರ್ಜನ್ಯ ಮಾತ್ರವಲ್ಲ, ಹಲ್ಲೆ ಮಾಡಿದ್ದಾರೆ, ನಮ್ಮನ್ನ ಸಾಯಿಸಿಯೇ ಬಿಡ್ತಾರೆ ಅಂತ ಆರೋಪ ಮಾಡುತ್ತಿರುವುದು ಒಂದಲ್ಲ ಎರಡಲ್ಲ 4 ಕುಟುಂಬಗಳು. ಡಿಸಿ ಸಾಹೇಬ್ರೆ, ಕಾಲಿಗೆ ಬೀಳ್ತೀವಿ, ನಮಗ್ ನ್ಯಾಯ ಕೊಡಿ, ನಮ್ಮನ್ನ ಸಾಯಿಸಿಬಿಡ್ತಾರೆ, ರಕ್ಷಣೆ ಕೊಡಿ. ಒಬ್ರಲ್ಲ ಇಬ್ರಲ್ಲ 30ಕ್ಕೂ ಹೆಚ್ಚು ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. 4 ಕುಟುಂಬದವರು ಗೊಳೋ ಅಂತ ಅಳ್ತಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿಗಳೇ ನೋಡಿ, ನಮ್ಮ ಮೈ ಮೇಲಿರೋ ಗಾಯ ನೋಡಿ, ತಲೆಗೆ ಹೇಗೆ ಹೊಡೆದಿದ್ದಾರೆ ಅನ್ನೋದನ್ನ ನೋಡಿ ಅಂತ ತೋರಿಸ್ತಾ ಇರೋ ಇವರೆಲ್ಲ ಬೆಕ್ಕಿನಕೇರಿ ಗ್ರಾಮಸ್ಥರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು 4 ಕುಟುಂಬಗಳ ಜಮೀನನ್ನ ಬಿಟ್ಕೊಡಿ, ಇಲ್ಲ ಕೊಂದು ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ದಾರಂತೆ. ಪ್ರಕರಣ ಕೋರ್ಟ್ನಲ್ಲೂ ರೈತರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ದೌರ್ಜನ್ಯ ಮಾಡ್ತಿದ್ದಾರೆ ಅನ್ನೋದು ಈ ರೈತ ಕುಟುಂಬದ ಗಂಭೀರ ಆರೋಪ. 4ನೇ ಘಟನೆ ಸೇಮ್ ಗ್ಯಾಂಗ್ ಅವ್ರು ಮತ್ತು ಅವ್ರಿಗೆ ಬೆನ್ನು ನಿಂತಿದ್ದು ನಮ್ಮ ಗ್ರಾಮೀಣ ಶಾಸಕಿ, ಈಗ ಮಂತ್ರಿ ಆಗಿದ್ದಾರೆ, ಸಚಿವರಾಗಿದ್ದಾರೆ. ಅವ್ರ ಆಶ್ರಯ ಕೊಡೋದು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಬಹಳ ವ್ಯವಸ್ಥಿತವಾಗಿ ಕಬ್ಜೆ ತಗೊಳ್ಳೋ ಹೊಸ ಟ್ರೆಂಡ್ ಗ್ರಾಮೀಣದಲ್ಲಿ ಪ್ರಾರಂಭ ಆಗಿದೆ. ಇದು ನಾವು ಖಂಡಿಸ್ತಾ ಇದ್ದೇನೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ್ದು ಪಾಳೆಗಾರಿಕೆ ಆಡಳಿತ, ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಕುಟುಂಬದ ಗೂಂಡಾಗಿರಿ ತಾರಕಕ್ಕೇರಿದೆ. ಅಕ್ಕನ ಕಚೇರಿಯಲ್ಲಿ ಕೂತು ದರ್ಪ ಪ್ರದರ್ಶಿಸುವ ತಮ್ಮ ಚನ್ನರಾಜ್ ಈಗ ರೈತರ ಮೇಲೆ ಮುಗಿಬಿದ್ದಿದ್ದಾರೆ. ಡಿಕೆ ಶಿವಕುಮಾರ್ ಅವರ ರಿಪಬ್ಲಿಕ್ ಆಫ್ ಕನಕಪುರದಿಂದ ಪ್ರೇರಿತರಾದ ಅಕ್ಕ ತಮ್ಮ ರಿಪಬ್ಲಿಕ್ ಆಫ್ ಬೆಳಗಾವಿ ಸ್ಥಾಪಿಸಲು ಟೊಂಕ ಕಟ್ಟಿದ್ದಾರೆ ಅಂತ ಮಾರುದ್ದ ಟ್ವೀಟ್ ಮಾಡಿದೆ ಬಿಜೆಪಿ. ಆದರೆ ಆರೋಪಗಳಿಗೆ ಮೇಡಂ ಯಾವುದೇ ರೀತಿಯ ಉತ್ತರ ಕೊಟ್ಟಿಲ್ಲ. ಪ್ರಧಾನಿ ಮೋದಿ ಭದ್ರತೆ ಎಷ್ಟಿದೆ ಅಂದ್ರೆ ಅವರ ಬಳಿ ಒಂದು ನೊಣ ಹೋಗೋಕ್ಕೂ ಕೂಡ ಎಸ್ಪಿಜಿ ಪರ್ಮಿಷನ್ ತಗೊಳ್ಬೇಕು. ಅಂಥದ್ರಲ್ಲಿ ಇವತ್ತು ನಮ್ಮ ಮನೆ ಮೇಲೆಯೇ ಆಗಂತುಕ ಡ್ರೋನ್ ಒಂದು ಹಾರಾಡಿದೆ. ಈ ಡ್ರೋನ್ ಬಂದಿದ್ದು ಎಲ್ಲಿಂದ, ಹಾರಿಸಿದ್ಯಾರು ಅನ್ನೋದು ಪೊಲೀಸರು ಎಷ್ಟೇ ತಲೆ ಕೆಡಿಸಿಕೊಂಡ್ರೂ ಕೂಡ ಅದರ ಮೂಲ ಪತ್ತೆ ಹಚ್ಚೋಕೆ ಆಗ್ತಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಡೀ ವಿಶ್ವವೇ ನಮೋ ಆಡಳಿತಕ್ಕೆ ಮೆಚ್ಚಿ ಬಹುಪರಾಕ್ ಹಾಕ್ತಿದೆ. ಇನ್ನಷ್ಟು ಮಂದಿ ವಿರೋಧಿಗಳ ಟೀಕೆ ಟಿಪ್ಪಣಿಗಳಿಗೂ ಏನೂ ಕಮ್ಮಿ ಇಲ್ಲ. ನಮೋ ಕೈಗೊಂಡ ಕೆಲ ಕ್ರಮಗಳಿಂದ ಅವರ ಮೇಲೆ ಅನೇಕ ಬಾರಿ ದಾಳಿ ಯತ್ನವೂ ನಡೆದಿದೆ. ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಮುಂದಾಗಿರೋ ನಮೋ ಮೇಲೆ ಮತ್ತೆ ದಾಳಿ ಭೀತಿಯೂ ಇದೆ. ಇದರ ಬೆನ್ನಲ್ಲೇ ಪ್ರಧಾನಿ ಮೋದಿ ಮನೆ ಮೇಲೆ ಅನುಮಾನಾಸ್ಪದವಾಗಿ ಡ್ರೋನ್ ಹಾರಿದ್ದು ಆತಂಕ ಮೂಡಿಸಿದೆ. ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರೋ ಪ್ರಧಾನಿ ನಿವಾಸದ ಮೇಲೆ ಇವತ್ತು ಬೆಳಗ್ಗೆ 5 ಗಂಟೆ ಸುಮಾರಿಗೆ ಅಪರಿಚಿತ ಡ್ರೋನ್ ಒಂದು ಹಾರಾಡ್ತಿತ್ತು. ಎಸ್ಪಿಜಿ ತಂಡ ಈ ಬಗ್ಗೆ ದೆಹಲಿ ಪೊಲೀಸರಿಗೆ ತಕ್ಷಣ ಮಾಹಿತಿ ನೀಡಿದೆ. ನೋ ಫ್ಲೈ ಝೋನ್ ಆಗಿದ್ರು ಡ್ರೋನ್ ಹಾರಿಸಿದ್ಯಾರು, ಉದ್ದೇಶ ಏನು ಅನ್ನೋದು ಮಾತ್ರ ಗೊತ್ತಾಗಿಲ್ಲ. ದೆಹಲಿ ಪೊಲೀಸರು ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೂ ಮಾಹಿತಿ ನೀಡಿದ್ದಾರೆ. ನಮೋ ಮನೆ ಮೇಲೆ ಹಾರಿದ ಡ್ರೋನ್ ಯಾವುದು ಅಂತ ಹುಡುಕಿದ್ರು ಅದು ಸಿಕ್ಕೇ ಇಲ್ಲ. ಸದ್ಯ ಆತಂಕ ಮೂಡಿಸಿದ ಡ್ರೋನ್ಗೆ ಹುಡುಕಾಟ ಮುಂದುವರೆದಿದೆ. ನಮೋ ನಿವಾಸಕ್ಕೂ ಭದ್ರತೆ ಹೆಚ್ಚಿಸಲಾಗಿದೆ.